ಸೊ ಇದು ಬಿಜೆಪಿ ಗ್ಯಾರಂಟಿ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, JDS ಗ್ಯಾರಂಟಿ ಅಲ್ಲ, ಯಾವ ಪಕ್ಷದ ಗ್ಯಾರಂಟಿ ನಮ್ಮ ರಾಧಕ್ಕವರ ಗ್ಯಾರಂಟಿ. ನೀವು ಎಂತ ದೊಡ್ಡ ಸ್ಟಾರ್ ಆಗ್ಲಿ, ನೀವು ಎಂತ ದೊಡ್ಡ ಆಂಕರ್ ಆಗ್ಲಿ, ಯು ಹ್ಯಾವ್ ಟು ಸರೆಂಡರ್. ಅವ್ರಿಗೆ ಸರೆಂಡರ್ ಆಗ್ಲೇಬೇಕು. ಸೊ ಅವ್ರೆ ಬ್ರೇಕ್ ತಗೋ ಅಂದ್ರೆ ಬಾಯ್ ಮುಚ್ಕೊಂಡು ಬ್ರೇಕ್ ತಗೋತಾ ಇರ್ಬೇಕು ನಾವು. ಕೆಳಗಡೆ ಸ್ಟುಡಿಯೋ ಮತ್ತು 2 ಸ್ಟುಡಿಯೋ ಇದೆ, ಮೇಕಪ್ ರೂಮ್ ಇದೆ, ಕಾಸ್ಟ್ಯೂಮ್ ರೂಮ್ ಇದೆ, ಕಾರ್ ರೂಮ್ ಇದೆ. ಮತ್ತು ನಾನು ಉದಯ ಟಿವಿಗೆ ಸೆಲೆಕ್ಟ್ ಆಗೋದಾಗ ಹೇಳಿದ್ದು ವೆದರ್ ರಿಪೋರ್ಟು. ಓಕೆ, ಸೀರೆ ಉಟ್ಕೊಂಡು ನೀಟಾಗಿ ಸಿದ್ರೆ ಈಗ ನಾವು 200 ಜನ ಆಗ್ತೀವಿ. ಕ್ರಿಮಿನಾಲಜಿಗೆ ಬಾಸ್ ಇದ್ದಾಗೆ. ಆದರೆ ಇದು ನಮ್ಮ ಆ್ಯಂಕರ್ಸು ಮತ್ತು ಸಿನಿಮಾ ಟೀಮು. ಸೊ ಇವರೆಲ್ಲ ನಮ್ಮ ರಿಪೋರ್ಟರ್ಸು ಕೂತಿದ್ದಾರೆ. ಈಗ ವೀರೇಶ್ ತಾನಿ ಅಂತ ಬಳ್ಳಾರಿ ಅವರು. ಬಟ್ ಈಗ ಗೊತ್ತಾಗ್ತಾ ಇದೆ ಮೀಟಿಂಗ್ಗಳಂದರೆ ಎಷ್ಟು ಇಂಪಾರ್ಟೆಂಟು ಮೀಟಿಂಗ್ಗಳು. ಎಂಪ್ಲಾಯೀಸ್ ಹಂಗೆ ಯೋಚನೆ ಮಾಡ್ತಿರ್ಬೋದು, ಯಾಕಾದ್ರೆ ಒಮ್ಮೆ ಮೀಟಿಂಗ್ ಕರೆಯುತ್ತೋ ಅಂತ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸೊ ಇದು ನಮ್ಮದು PCR. ಇದು ನಾವು ಡಿಜಿಟಲ್ ಮೀಡಿಯಾಗೆ ಅಂತಾನೆ ಸಪ್ರೇಟ್ ಮಾಡಿದ್ದೀವಿ. ಇದು ನಮ್ದಪ್ಪ, ನಿಮ್ಮ ಏರಿಯಾ ಇದು. ನಮ್ಮ ಏರಿಯಾಕ್ಕೆ ಬರ್ಬೋದಾ ರಾಧಕ್ಕನ್ ಕೋಟೆ? ಪ್ಲೀಸ್, ಯು ಕ್ಯಾನ್ ಸಿಟ್. ಓಕೆ, ಥ್ಯಾಂಕ್ ಯು. ಸೊ ಇದು ಡಿಜಿಟಲ್ ಮೀಡಿಯಾಗೆ ನಾವು ಸಪ್ರೇಟಾಗಿ ಮಾಡಿದ್ದೀವಿ. ಇವರೆಲ್ಲ ಡಿಜಿಟಲ್ ಮೀಡಿಯಾದವರು. ಸೊ ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್. ಯಾಕೆ ಅಂತಂದರೆ ನಾವೆಲ್ಲಾದರೂ ಇದು ಇನ್ವಿಟೇಷನ್ ಕೊಡೋಕ್ಕೆ ಹೋಗ್ತೀವಲ್ಲ, ಗ್ಯಾರಂಟಿ ನ್ಯೂಸ್ದು ಲಾಂಚ್ ಇದೆ ಬನ್ನಿ ಅಂತ. ಎಷ್ಟೊಂದು ಜನ ಪಾಲಿಟಿಷಿಯನ್ಸ್ ಆಯಿತು ಅಥವಾ ಬೇರೆ ಬೇರೆ ಸೆಲೆಬ್ರಿಟೀಸು ಗ್ಯಾರಂಟಿ ನ್ಯೂಸ್ ಬರ್ತಾ ಇದೆ ಅಲ್ಲ ಅಂತ. ಅಂದರೆ ಆಲ್ರೆಡಿ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜನರಿಗೆ ಗೊತ್ತು. ಹಾಗಾಗಿ ಅವರು ಇಲ್ಲ ಸರ್ ಅದು ಡಿಜಿಟಲ್ಲು, ಇನ್ನು ಸ್ಯಾಟಲೈಟ್ ಬಂದಿಲ್ಲ ನಾವು ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಡಿಜಿಟಲ್ ತುಂಬ ಒಂದು ಇಂಪ್ಯಾಕ್ಟ್ ಮಾಡಿದೆ ಕಡಿಮೆ ಸಮಯದಲ್ಲಿ. ಆಮೇಲೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಎಲ್ಲರ ಹೆಸರು ಹೇಳಿದ್ವಿ. ಬಟ್ ಎಲ್ಲ ಒಂದು ಕಡೆ ಎಲ್ಲರ ತಲೆಯಲ್ಲೂ ಆ ಗ್ಯಾರಂಟಿ ಅನ್ನೋದು ಇತ್ತು. ಆಮೇಲೆ ಅವಾಗ ಇನ್ನೂ ಎಲೆಕ್ಷನ್ ಟೈಮು, ಏನು MP ಎಲೆಕ್ಷನ್ನು. ಆವಾಗ ಎಲ್ಲ ಕಡೆ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ, ಈ ಗ್ಯಾರಂಟಿ, ಆ ಗ್ಯಾರಂಟಿ ಯೋಜನೆಗಳು ಎಲ್ಲರೂ ಕುತ್ಕೊಂಡಾಗ ಎಲ್ಲರೂ ಒಕ್ಕೊರ್ಲಿಂದ ಹೇಳಿದ್ದು ಗ್ಯಾರಂಟಿನೇ ಫಿಕ್ಸ್ ಮಾಡಿಬಿಡೋಣ ಅಂತ. ಓಕೆ, ಸೊ ಇದು ಬಿಜೆಪಿ ಗ್ಯಾರಂಟಿ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, JDS ಗ್ಯಾರಂಟಿ ಅಲ್ಲ, ಯಾವ ಪಕ್ಷದ ಗ್ಯಾರಂಟಿ ನಮ್ಮ ರಾಧಕ್ಕವರ ಗ್ಯಾರಂಟಿ. ಇದು ಜನರ ಗ್ಯಾರಂಟಿ. ಓಕೆ, ಓವರ್ ಆಲ್ ಇವಾಗ ಎಷ್ಟು ಜನ ಎಂಪ್ಲಾಯಿ ಇಲ್ಲಿ ಕೆಲಸ ಮಾಡ್ತಾ ಸೊ ಇದ್ದಾರೆ? ಈಗ ಸದ್ಯಕ್ಕೆ ನಾವು ಎಲ್ಲ ಸೇರಿಸಿದ್ರೆ ಈಗ ನಾವು 200 ಜನ ಆಗ್ತೀವಿ. ಡಿಜಿಟಲ್ಗಲ್ಲ, ಈಗ ಎಲ್ಲ ಚಾನಲ್ಗೆ. ಹೌದು, ಡಿಸ್ಟ್ರಿಕ್ಟ್ ರಿಪೋರ್ಟರ್ಸು ಎಲ್ಲ ಸೇರಿ. ಬಟ್ ನಿಮ್ಗೆ ಎಷ್ಟು ಜನ ಎಂಪ್ಲಾಯ್ಸ್ ಜಾಸ್ತಿ ಆಗ್ತಾರೋ ಅಷ್ಟು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದಷ್ಟು ಹಿಡಿತ ಕೂಡ ಮಾಡಿದ್ದೀವಿ. ಬಟ್ ಶೋ ರನ್ ಆಗಲೇಬೇಕಲ್ಲ, ಆಯಾ ಡಿಪಾರ್ಟ್ಮೆಂಟ್ ಆಯಾ ಮೆನ್ ಪವರ್ನ ಬಯಸುತ್ತೆ. ಬಟ್ ತುಂಬ ಕಟ್ ಶಾರ್ಟ್ ಮಾಡಿದ್ದೀವಿ. ತುಂಬಾ ಕಾಳಜಿ ವಹಿಸಿ ತುಂಬ ಖರ್ಚು ಮಾಡಿದೆ. ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀವಿ. ಏನೆಲ್ಲ ಎಪಿಸೋಡ್ಗಳೆಲ್ಲ ಬರ್ತಾ ಇದೆ ಇವಾಗ ಗ್ಯಾರಂಟಿಯಲ್ಲಿ ಡಿಜಿಟಲಲ್ಲಿ ಆಲ್ಮೋಸ್ಟ್ ಆಲ್ ನಾವು ಡೇ ಟು ಡೇ ಬೇಸಿಸಲ್ಲಿ ಏನು ನ್ಯೂಸಸ್ ಬರುತ್ತಲ್ಲ, ಕರೆಂಟ್ ಅಫೇರ್ಸ್ ಆಯಿತು ಅಥವಾ ಒಂದು ಚಾನಲ್ ಹೆಂಗೆ ರನ್ ಆಗುತ್ತಲ್ಲ, ಸೇಮ್ ಟೈಮ್ ನಾವು ಈಗಾಗಲೇ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಡೇ ಟು ಡೇ ಬೇಸಿಸಲ್ಲಿ ನಡೆಯೋ ಪ್ರತಿಯೊಂದು ಮಹತ್ವದ ಘಟನೆಗಳನ್ನ ನ್ಯೂಸ್ ಮಾಡಿ ಹಾಕ್ತಾಯಿದ್ದೀವಿ. ಲೈಕ್ ಲೈವ್ ಹಾಕ್ತಾಯಿದ್ದೀವಿ, ಆಮೇಲೆ ಸ್ಪೆಷಲ್ ಎಪಿಸೋಡ್ಸ್ ಹಾಕ್ತಾಯಿದ್ದೀವಿ, ಇಂಟರ್ವ್ಯೂಸ್ ಹಾಕ್ತಾಯಿದ್ದೀವಿ. ಬಟ್ ನಾನು ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ, ಯಾಕೆಂದರೆ ಜನರಿಗೊಂದು ಹೊಸತನ ಇರಲ್ಲ. ಇವರು ಡಿಜಿಟಲಲ್ಲೂ ಬರ್ತಾ ಮತ್ತೆ ಒಂದೇ ಸರಿ ಸ್ಯಾಟಲೈಟ್ಗೂ ಬಂದರು, ಒಂದು ಹೊಸತನ ಇರಲ್ಲ ಅಂತ ನಾನು ಡಿಜಿಟಲ್ಗೆ ಸದ್ಯಕ್ಕೆ ಬರ್ತಾ ಇಲ್ಲ. ನೆಕ್ಸ್ಟ್ ನಾವು ನೋಡ್ಬೋದು ನಿಮ್ಮದು. ನೀವು ನೋಡ್ಬೋದು. ಸೊ ಇದು PCR. ಓಕೆ, ಇನ್ನು ಇಲ್ಲಿ ವರ್ಕ್ ನಡೀತಾ ಇದೆ. ಕೆಳಗಡೆ ಒಂದು PCR ಇದೆ, ಮೇಲ್ಗಡೆ ಒಂದು 2 PCR ಇದೆ. ಟೋಟಲ್ ಎಷ್ಟು ಫ್ಲೋರ್ ಇದೆ? 2 ಫ್ಲೋರು. ಇದೊಂದು ಫ್ಲೋರು, ಈ 3rd ಫ್ಲೋರು. ಇದು ಡೆಸ್ಕ್ ಮತ್ತು ಇದು ಕ್ಯಾಬಿನ್ಸ್ ಅವೆಲ್ಲ ಇದೆ. ಓಕೆ, ಮತ್ತು ಕೆಳಗಡೆ ಸ್ಟುಡಿಯೋ ಮತ್ತು 2 ಸ್ಟುಡಿಯೋ ಇದೆ, ಮೇಕಪ್ ರೂಮ್ ಇದೆ, ಕಾಸ್ಟ್ಯೂಮ್ ರೂಮ್ ಇದೆ, ಕಾರ್ ರೂಮ್ ಇದೆ, ಮತ್ತು MCR ಇದೆ, ಲೈಬ್ರರಿ ಇದೆ, ಎಲ್ಲ ಕೆಳಗಡೆ ಇದೆ. ಸೊ ಇದೊಂದು ವಾಯ್ಸ್ ಓವರ್ ಬೂತು ಇಲ್ಲಿದೆ ಎಲ್ಲ. ಇದೊಂದು ವಾಯ್ಸ್ ಓವರ್ ಬೂತು. ಸೊ ಇದೊಂದು ವಾಯ್ಸ್ ಓವರ್ ಬೂತ್. ಓ ನೈಸ್. ಸೌಂಡ್ ಏನು ಬರಬಾರ್ದು. ನಾವು ಯಾವುದೇ ಒಂದು ಸುದ್ದಿ ಆಗಿರ್ಬೋದು, ಎನಿ ನ್ಯೂಸ್ ಕೊಡಬೇಕು ಅಂತ ಹೇಳಿದರೆ ವಾಯ್ಸ್ ಓವರ್, ನಾವೆಲ್ಲ ಸ್ಪೆಷಲ್ ಸೆಗ್ಮೆಂಟ್ ಎಪಿಸೋಡ್ ಎಲ್ಲ ನೋಡ್ತೀವಲ್ಲ, ಅದಕ್ಕೆ ಇಲ್ಲೇ ವಾಯ್ಸ್ ಓವರ್ ಕೊಡೋದು. PCR ನೋಡೋಣ. PCR ನೋಡೋಣ. ಈಗ ಇನ್ನೂ ಇಲ್ಲಿ ಕೆಲಸ ಸ್ವಲ್ಪ ನಡೀತಾ ಇದೆ. ಕೆಳಗಡೆ PCR ಫುಲ್ ರೆಡಿ ಆಗಿದೆ. ಓಕೆ, ಸೊ ಇಲ್ಲಿನೂ ಕೆಲಸ ನಡೀತಾ ಇದೆ. ಓಕೆ, ಹಲೋ, ಹಾಯ್. ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ಸು ನಮಸ್ತೆ. ಅವರು ಕಾಂತರಾಜು ಅಂತ. ನಮಸ್ತೆ. ಸೊ ನಾಗರಾಜ್. ಓಕೆ, ಇದು ಮೈನ್ ಚಾನಲ್ದು ಜೀವಾಳ.
ಜೀವಾಳ, ಬಟ್ ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ. ಓಕೆ. ಸೊ PCR ಅಂದರೆ ಪ್ಯಾನಲ್ ಕಂಟ್ರೋಲ್ ರೂಮ್ ಅಂತ ನಿಮಗೆಲ್ಲ ಗೊತ್ತು. ಸೊ ಬೈ ಆ್ಯಂಕರ್ ನಾನು ಕುತ್ಕೊಂಡಿರ್ತೀನಿ ಟಿವಿಯಲ್ಲಿ, ನನಗೊಂದು ಇಯರ್ಫೋನ್ ಹಾಕಿರ್ತಾರೆ. ಸೊ ಇಲ್ಲಿಂದ ಎಲ್ಲ ಕಮೆಂಟ್ ಕೊಡ್ತಾ ಇರ್ತಾರೆ, ಬ್ರೇಕ್ ತಗೊಳ್ಳಿ, ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ, ಇದು ಏನು ಲೈವ್ ಚಾಟ್ ತಗೊಳ್ಳಿ, ಫೋನೋ ತಗೊಳ್ಳಿ, ಮತ್ತು ವಿಜುವಲ್ಸ್ ಪ್ಲೇ ಆಗುತ್ತೆ ಅದನ್ನು ನೋಡಿ ಇದು ಮಾಡಿ, ಬ್ರೇಕಿಂಗ್ ತಗೊಳ್ಳಿ, ಎಲ್ಲ ಕಮೆಂಟ್ ಅವ್ರು ಮಾಡ್ತಾ ಇರ್ತಾರೆ. ನಾವು ಜಸ್ಟ್ ಅವ್ರನ್ನ ಫಾಲೋ ಮಾಡಬೇಕು. ನೀವು ಎಂಥ ದೊಡ್ಡ ಸ್ಟಾರ್ ಆಗಲಿ, ನೀವು ಎಂಥ ದೊಡ್ಡ ಆ್ಯಂಕರ್ ಆಗಲಿ, ಯು ಹ್ಯಾವ್ ಟು ಸರೆಂಡರ್. ಅವ್ರಿಗೆ ಸರೆಂಡರ್ ಆಗಲೇಬೇಕು. ಸೊ ಅವ್ರೆ ಬ್ರೇಕ್ ತಗೋ ಅಂದ್ರೆ ಮುಚ್ಕೊಂಡು ಬ್ರೇಕ್ ತಗೋತಾ ಇರ್ಬೇಕು ನಾವು, ಆ ಥರ. ಮತ್ತೆ ರಿಪೀಟ್ ಅದನ್ನ ತಗೊಳ್ಳಿ ಅಂತ ಹೇಳಿ, ಬಿಕಾಸ್ ಅವ್ರಿಗೆಲ್ಲ ಕಂಟ್ರೋಲ್ ಮಾಡ್ತಾರಲ್ಲ. ಆಡಿಯೋ ಅವ್ರ ಕೈಯಲ್ಲಿ ಇರುತ್ತೆ, ವಿಡಿಯೋ ಅವ್ರ ಕೈಯಲ್ಲಿ ಇರುತ್ತೆ, ಆ್ಯಂಕರ್ ಅವ್ರ ಕೈಯಲ್ಲಿ ಇರುತ್ತೆ, ಇಡೀ ಆನ್ ಏರ್ ಏನು ಬರುತ್ತೆ ಎಲ್ಲ ಅವ್ರ ಕೈಯಲ್ಲಿರುತ್ತೆ. ಸೊ ಹಿ ಹ್ಯಾಸ್ ಟು ಡಿಸೈಡ್ ಅಲ್ವಾ. ಸೊ ಅವ್ರೊಂಥರ ಕ್ಯಾಪ್ಟನ್ ಆಫ್ ದಿ ಶಿಪ್ ಇದ್ದಾಗೆ. ಓಕೆ. ನಾವು ಏನು ಇದರಲ್ಲಿ ಟಿವಿಯಲ್ಲಿ ನೋಡ್ತೀವಿ ಅದಕ್ಕೆಲ್ಲ ಕ್ಯಾಪ್ಟನ್ ಯಾರು ಅಂದ್ರೆ ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ಗಳು. ಬಿಕಾಸ್ ದೇ ವಿಲ್ ರನ್ ದಿ ಶೋ. ಒಂದು ರಾಂಗ್ ಆದ್ರೂ ಅವ್ರ ಮೇಲೆ ಬರುತ್ತೆ. ಒಂದು ವಿಜುವಲ್ಸ್ ಪಂಚ್ ಆಗ್ಲಿಲ್ಲ ಅಂತಂದ್ರೂ ಅವ್ರನ್ನೇ ಕೇಳೋದು. ಒಬ್ಬ ಆಂಕರ್ ಒಂದು ಬ್ರೇಕ್ ತಗೊಂಡಿಲ್ಲ ಅಂದ್ರೂ ಅವ್ರನ್ನೇ ಕೇಳೋದು. ಆಡಿಯೋ ಏನಾದರೂ ಒಂದು ಸ್ವಲ್ಪ ನನ್ನ ಆಂಕರ್ ಮಾತಾಡ್ತಾ ಇರ್ತಾಳೆ, ವಾಯ್ಸ್ ಬರಲಿಲ್ಲ ಅಂತ ಮ್ಯೂಟ್ ಆಯಿತು ಅಂದ್ರೆ ಅವ್ರನ್ನೇ ಕೇಳೋದು. ಸೊ ಅವ್ರಿಗಿರೋಷ್ಟು ರೆಸ್ಪಾನ್ಸಿಬಿಲಿಟಿ ಬೇರೆ ಯಾರಿಗೂ ಇರಲ್ಲ. ಮತ್ತು ಅವ್ರು ಇಷ್ಟು ಕೂಲ್ ಮೈಂಡೆಡ್ ಇರಬೇಕು ಅಂತಂದರೆ, ಒಂದು ಸ್ವಲ್ಪ ಏನಾದರೂ ಗಾಬರಿ ಆಗಿಬಿಟ್ರೆ ಫುಲ್ ಶೋ ವೇಸ್ಟ್ ಆಗೋಗುತ್ತೆ. ಅವ್ರ ಕಮಾಂಡ್ ಎಲ್ಲ ನೀವು ಅಲ್ಲಿ ಹಿಂಗೆ ಇದು ಆಡಿಯೋ ಫೇಡ್ ಮಾಡಿ, ಇದು ಪಂಚ್ ಮಾಡಿ, ಆ್ಯಂಕರ್ ನೀವು ಹೇಳಿ, ಆ್ಯಂಕರ್ ನೀವು ಸುಮ್ಮನೆ ಇರಿ, ಇದು ಮಾಡಿ, ಆ ವಿಜುವಲ್ಸ್ ತೊಗೊಳ್ಳಿ, ಈ ವಿಜುವಲ್ಸ್ ತೊಗೊಳ್ಳಿ, ಈ ಥರ ಪಾಪ ಸಖತ್. ಅಂದರೆ ಅವರೆಲ್ಲ ಅನ್ಸಂಗ್ ಹೀರೋಸ್ ಅಂತಾರ. ಓಕೆ, ಹೌದು. ಮತ್ತೆ ನೀವು ಬ್ಯಾಕ್ ಪ್ಯಾಕಲ್ಲೆಲ್ಲ ಕೇಳಿಸ್ಕೊಡ್ತಾ ಇರ್ತೀರಾ, ಕ್ಯಾಮ್ರಾ ಮುಂದೆ ಎಲ್ಲ ನೀವು ಸ್ಕ್ರೀನಲ್ಲಿ ಹೋಗ್ತಾ ಬಟ್ ಅದು ತುಂಬಾ ಕಷ್ಟ ಬ್ಯಾಕ್ ಪ್ಯಾಕಲ್ಲಿ ಮೇಡಮ್ ಗ್ರಾಸ್ಪ್ ಮಾಡಿ ಹೇಳೋದು. ಬಟ್ ಅನುಭವ ಏನಿದೆಯಲ್ಲ ಅದು ನಮಗೆ ತುಂಬಾ ಹೆಲ್ಪ್ ಫಸ್ಟ್ ಟೈಮ್ ಹೇಗಿತ್ತು? ಫಸ್ಟ್ ಟೈಮ್ ನಾನು ಉದಯ ಟಿವಿಯಲ್ಲಿ ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ನಾನು ವೆದರ್ ರಿಪೋರ್ಟ್ ಹೇಳಿದ್ದು. ಓಕೆ. ಉದಯ ಟಿವಿಯಲ್ಲಿ. ಸೊ ಉದಯ ಟಿವಿ ಮತ್ತು ಈ ಟಿವಿ ಎರಡೇ ಚಾನಲ್ ಇತ್ತು ಅವಾಗ. ಸೊ ಫಸ್ಟ್ ನಾನು ಉದಯ ಟಿವಿಗೆ ಸೆಲೆಕ್ಟ್ ಆಗಿದ್ದಾಗ ಹೇಳಿದ್ದು ವೆದರ್ ರಿಪೋರ್ಟು. ಓಕೆ. ಸೀರೆ ಉಟ್ಕೊಂಡು ನೀಟಾಗಿ ಎಲ್ಲ ಹೇಳೋದು. ಅದು ರೆಕಾರ್ಡಿಂಗು. ಲೈವ್ ಇರಲಿಲ್ಲ ಉದಯ ಟಿವಿಯಲ್ಲಿ, ಲೈವ್ ಇರಲಿಲ್ಲ. ಓಕೆ. ಯಾವಾಗ ಸುವರ್ಣ ನ್ಯೂಸ್ ಬಂದ್ವೋ ಅವಾಗ ಲೈವ್ ಶುರು. ಓಕೆ. ಲೈವ್ ಫಸ್ಟ್ ಟೈಮ್ ಮಾಡಿದ್ರಲ್ಲ ನೀವು, ನ್ಯೂಸ್ ಚಾನಲ್ ಟಾಕ್ ಬ್ಯಾಕ್ ಇರುತ್ತೆ, ಅದ್ರ ಜೊತೆಗೆ ನೀವು ಮುಂದೆ ಸ್ಕ್ರೀನ್ ಹೋಗ್ತಾ ಇರುತ್ತೆ ಇವ್ರದ್ದು. ಇದು ನಮ್ಮ ಆ್ಯಂಕರ್ಸು ಮತ್ತು ಸಿನಿಮಾ ಟೀಮು. ಇವರು ಮಹೇಶ್ ಅಂತ. ನಮಸ್ತೆ. ನಮ್ಮ ಇದು ಕರೆಂಟ್ ಅಫೇರ್ಸ್ ಮತ್ತು ಇದು ಏನೋ ಕಂಟೆಂಟ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಓಕೆ. ಇವ್ರಿಗೂ ಭಾಳ ವರ್ಷದ ಅನುಭವ ಇದೆ. ಸೊ ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ಮಹೇಶ್ ಅಂತ. ಸೊ ಅವೆಲ್ಲ ಅದೆರಡು ಟಾಯ್ಲೆಟ್ಸ್, ಬೇಸಿಕ್ ನೀಡ್ಸು. ಇದು ನಮ್ಮ ಎಡಿಟರ್ ಸತೀಶ್ ಅಂತ. ಏನೋ ವರ್ಕ್ ಆಗ್ತಾ ಇದೆ ಗ್ರಾಫಿಕ್ಸ್ದು ಮೋಸ್ಟ್ಲಿ. ಅವ್ರು ನಮ್ಮ ಗ್ರಾಫಿಕ್ಸ್ ಹೆಡ್. ಸೊ ಇಲ್ಲೂ ಕೂಡ ನಮ್ಮ CTO ಇವರು ಸುರೇಶ್ ಅಂತ. ನಮಸ್ತೆ ಸರ್. ಓಕೆ. ಸೊ ಇವರು ಎಲ್ಲ ನಮ್ಮ ಟೆಕ್ನಿಕಲ್ಗೆಲ್ಲ ಚೀಫ್, ಇವರು ಚೀಫ್ ಟೆಕ್ನಿಕಲ್ ಆಫೀಸರ್ ಅಂತ. ಸೊ ಈಸ್ ಅ ವೆರಿ ಗುಡ್ ಮ್ಯಾನ್. ಮಾತು ಕಡಿಮೆ, ಕೆಲಸ ತುಂಬ ಜಾಸ್ತಿ. ಓಕೆ. ಸೊ ಇವರೆಲ್ಲ ನಮ್ಮ ರಿಪೋರ್ಟರ್ಸ್ ಕೂತಿದ್ದಾರೆ. ಈಗ ವೀರೇಶ್ ತಾನಿ ಅಂತ ಬಳ್ಳಾರಿ ಅವರು ಈಗ ಇಲ್ಲಿಗೆ ಬಂದಿದ್ದಾರೆ. ಸೊ ಇದು ನಮ್ಮದು ಕಾನ್ಫರೆನ್ಸ್ ರೂಮು. ಸೊ ಕಾನ್ಫರೆನ್ಸ್ ರೂಮಲ್ಲಿ ಸತೀಶ್ ನಮ್ಮ ಎಡಿಟರ್ ಸತೀಶ್ ಅಂತ. ನಮಸ್ತೆ ಸರ್. ಇವರು ರುದ್ರೇಶ್ ನಮ್ಮ ಇನ್ಪುಟ್. ಅವರು ದಿಗ್ವಿಜಯ TV9 ತುಂಬ ನಮ್ಮ ಟೀಮು ಸಖತ್ ಸ್ಟ್ರಾಂಗ್ ಇದೆ. ಸೊ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ರು. ಓಕೆ. ಸೊ ಇದು ನಮ್ಮ ಕಾನ್ಫರೆನ್ಸ್ ರೂಮು. ಓಕೆ. ಸೊ ಎಲ್ಲ ಮೀಟಿಂಗ್ಗಳು ಇಲ್ಲೇ ನಡೆಯುತ್ತೆ. ಯೂಶಲಿ ಡೈಲಿ ಎಷ್ಟು ಮೀಟಿಂಗ್ ಆಗುತ್ತೆ? ಭಾಳ ಮೀಟಿಂಗ್ ಆಗುತ್ತೆ, ಸಿಕ್ಕಾಪಟ್ಟೆ. ಈಗಂತೂ ತುಂಬ ಮೀಟಿಂಗ್ಗಳು. ನಾನು ಎಂಪ್ಲಾಯ್ ಆಗಿದ್ದಾಗ ಪದೇ ಪದೇ ಮೀಟಿಂಗ್ ಕರೆಯುವಾಗ ಎಷ್ಟಾದರೂ ಮೀಟಿಂಗ್ ಕರೀತಾರೆ. ಎಷ್ಟಾದ್ರೂ ಮನೆಯಿಂದ ಫೋನ್ ಮಾಡಿದಾಗಲಿ ಎಲ್ಲಿದೆ ಅಂದರೆ ಮೀಟಿಂಗಲ್ಲಿ ಏನು ಬರೀ ಮೀಟಿಂಗಾಗೆ ಮುಗಿಸ್ತೀರಿ ನಿಮ್ಮ ಚಾನಲಲ್ಲಿ ಅಂತಿದ್ರು. ನಾನು ಇಷ್ಟು ಸಖತ್ತು ಬೈಕೊಳ್ಳವೆ, ಏನು ಮೀಟಿಂಗ್ ಮಾಡ್ತಾರೆ ಮರಿ ಆಯ್ಲಿ ಅಂತ. ಬಟ್ ಈಗ ಗೊತ್ತಾಗ್ತಾ ಇದೆ ಮೀಟಿಂಗ್ಗಳಂದರೆ ಎಷ್ಟು ಇಂಪಾರ್ಟೆಂಟು ಮೀಟಿಂಗ್ಗಳು. ಎಂಪ್ಲಾಯೀಸ್ ಹಂಗೆ ಯೋಚನೆ ಮಾಡ್ತಿರ್ಬೋದು, ಯಾಕಾದ್ರೆ ಒಮ್ಮೆ ಮೀಟಿಂಗ್ ಕರೆಯುತ್ತೋ ಅಂತ. ಏನಾದ್ರು ಟಾಸ್ಕ್ ಕೊಟ್ಬಿಟ್ಟಿರ್ತೀವಿ, ಇವತ್ತು ಇದು ತರಲೇಬೇಕು ಅಂತ. ಸೊ ಫುಲ್ ಭಯ ಅವರಿಗೆ, ಅಯ್ಯೋ ಏನನ್ನುತ್ತೋ ಇವಮ್ಮ ಏನೋ ಎತ್ತ ಅಂತ. ಸೊ ಅದೇ ಫೇಸ್. ಫಸ್ಟ್ ನಾವು ಆ್ಯಸ್ ಅ ಎಂಪ್ಲಾಯ್ ಆಗಿದ್ವಿ, ಈಗ ಎಂಪ್ಲಾಯರ್ ಆಗಿದ್ದೀವಿ. ಸೊ ತುಂಬ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಬಿಕಾಸ್ ವಿ ನೋ ಸ್ಟ್ರಗಲ್. ಆ ಸ್ಟ್ರಗಲ್ ಗೊತ್ತಿದ್ದು ಒಂದೊಂದು ಸರಿ ಅವ್ರನ್ನ ನಾವು ಟಾರ್ಚರ್ ಅಲ್ಲ ಅಂದರೆ ಒಂದು ಟಾರ್ಗೆಟ್ ಕೊಡುವಾಗ. ಸೊ ಬೇಸಿಕಲಿ ಎಲ್ಲ ಗೊತ್ತಿರುವಾಗ ಆ ಸ್ಟೇಜ್ನ ಆ ಲೆವೆಲ್ನ ಮೀರಿ ಬಂದಿರ್ತೀರಲ್ಲ, ಹಾಗಾಗಿ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಬಂದು ಪೇಂಟಿಂಗ್ ಎಲ್ಲ ನಡೀತಾ ಇದೆ. ಓಕೆ.
ಸೊ ಇದು ನಮ್ಮದು HR ಡಿಪಾರ್ಟ್ಮೆಂಟು, ಇಲ್ಲಿ HR ಡಿಪಾರ್ಟ್ಮೆಂಟು. ಇದು ನೋಡಿ ನಮ್ಮದು ಲಾಂಚಿಗೆ ಎಲ್ಲರೂ ಬಂದು ಗೆಸ್ಟ್ಗಳು ಬಂದವರೆಲ್ಲ ಸಿಗ್ನೇಚರ್ ಹಾಕೋದಕ್ಕೆ, ಐ ಮೀನ್ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಅಥವಾ ಅವ್ರ ಥಾಟ್ಸ್ ಹೇಳೋದಕ್ಕೆ. ಓಕೆ, ಅವ್ರು ಅರವಿಂದ್ ಸರ್, ಬನ್ನಿ ಸರ್. ಅರವಿಂದ್ ಸರ್, ಇವರು ಅರವಿಂದ್ ಸರ್. ನಮಸ್ತೆ ಸರ್. ಇವರೊಂಥರ ಇಡೀ ಕ್ರಿಮಿನಾಲಜಿಗೆ ಬಾಸ್ ಇದ್ದ ಹಾಗೆ, ಅಂದರೆ ಬಾಸ್ ಇದ್ದ ಹಾಗೆ. ಬಟ್ ಈಸ್ ನಮ್ಮ ಒನ್ ಆಫ್ ದಿ ಡೈರೆಕ್ಟರ್ ಇವರು ಅರವಿಂದ್ ಸರ್ ಅಂತ. ಓಕೆ, ಸೊ ಒನ್ಸ್ ಅಪಾನ್ ಅ ಟೈಮ್ ಅಲ್ಲ, ಸ್ಟಿಲ್ ಈಸ್ ಅ ಜರ್ನಲಿಸ್ಟ್. ಸ್ಟಿಲ್ ಯಾವ ಆಫೀಸರ್ಗಾದರೂ ಕಾಲ್ ಮಾಡಿ ಎಲ್ಲ ಮಾಹಿತಿ ತರಿಸ್ಕೊಳ್ಳೋಷ್ಟು, ಧಮಕಿ ಹಾಕೋಷ್ಟು ಪವರ್ಫುಲ್ ಇದ್ದಾರೆ ಅವರು. ಹೌದಾ ಸರ್? ಮತ್ತೊಂದು ಅರ್ಥ ವಿಶ್ವಾಸ, ಪ್ರೀತಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮ್ಯಾನೇಜ್ಮೆಂಟ್ ಇವು ಏನು ಕ್ಯಾಬಿನ್ಸ್, ಇದು ನಮ್ಮ ಶಿವಸ್ವಾಮಿ ಅವ್ರ ಕ್ಯಾಬಿನ್. ಬಟ್ ಶಿವಸ್ವಾಮಿ ಸರ್ ಇಲ್ಲ. ಓಕೆ, ಅವ್ರ ಕ್ಯಾಬಿನ್ ಇದು. ಓಕೆ, ಓಕೆ. ಆಮೇಲೆ ಇದು ನನ್ನ ಕ್ಯಾಬಿನು. ನಾನೇನು ಕ್ಯಾಬಿನಲ್ಲಿ ಇರಲ್ಲ, ಬಟ್ ನಿಮ್ಮಂಥವ್ರು ಯಾರಾದರೂ ಬಂದಾಗ ಕೂರಿಸ್ಕೊಂಡು ಮಾತಾಡೋದಕ್ಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಹೀಗೆ